ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಪ್ರಾರಂಭ ಮಾಡಿದ್ವು. ಅದು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಆ ಹೊಸ ಚಾಪ್ಟ್ರಲ್ಲಿ ನಾವು ಏನು ಸೆಲ್ ಸೈಕಲ್ ಅಂದರೆ ಏನು, ಯಾವಾಗ ಫಾರ್ಮೇಷನ್ ಆಗ್ತದೆ, ಯಾವ ಒಂದು ಡ್ಯೂರೇಷನನ್ನು ನಾವು ಸೆಲ್ ಸೈಕಲ್ ಅಂತ ಕರಿತೇವೆ, ಆ ಸೆಲ್ ಯಾವ ರೀತಿ ಡಿವೈಡ್ ಆಗಿ ಡಾಟರ್ ಸೆಲ್ಸನ್ನು ಕೊಡ್ತದೆ, ಸೆಲ್ ಸೈಕಲಲ್ಲಿ ಎಷ್ಟು ಫೇಸಸ್ ಇದೆ, ಬೇಸಿಕ್ ಫೇಸಸ್ ಆಫ್ ಸೆಲ್ ಸೈಕಲ್ 2 ಫೇಸಸ್ ಇದೆ ಸೆಲ್ ಸೈಕಲಲ್ಲಿ ನೋಡುವಂಥದ್ದು, ಇಂಟರ್ಫೇಸ್ ಅಂಡ್ ಎಂ ಫೇಸ್. ನಿನ್ನೆ ನಾವು ಸ್ಟಡಿ ಮಾಡಿರ್ತಕ್ಕಂಥದ್ರಲ್ಲಿ ಬೇಸಿಕ್ ಫೇಸಸ್ ಆಫ್ ಸೆಲ್ ಸೈಕಲ್ ಅಂತ ಹೇಳ್ತೇವೆ. What are the ordered sequence of events can occur in a cell in the preparation of the division, that is called cell cycle. ಇದರಲ್ಲಿ 2 ಫೇಸಸ್, ಒಂದು ಇಂಟರ್ಫೇಸ್, ಎರಡನೇದಾಗಿ ಎಂ ಫೇಸ್ ಅಂತ ಹೇಳಿದ್ವಿ. ಇಂಟರ್ಫೇಸ್ ಅಲ್ಲಿ ಮುಖ್ಯವಾಗಿ ಮತ್ತೆ 3 ಫೇಸಸ್ ಅನ್ನು ನಾವು ನೋಡ್ತೇವೆ. That includes 3 phases, namely ಯಾವ್ಯಾವ್ದದ್ದು ಅಂದಾಗ G1 phase, gap 1 phase. Second is S phase, synthesis phase. Third is G2 phase or gap 2 phases. These 3 phases under the interphase. ನಾವು ನೋಡುವಂಥ ಇಂಟರ್ಫೇಸ್ ಅಲ್ಲಿ ಮತ್ತೆ 3 ಸ್ಟೇಜಸ್ ಅನ್ನ ನೋಡ್ತೇವೆ. In G1 phase, the cell growth can take place. That means cells increases their sizes. ಅದರ ಸೈಜ್ ಅನ್ನು ಏನು ಮಾಡ್ಕೊಳ್ತದೆ, ಅದು ಇನ್ಕ್ರೀಸ್ ಮಾಡ್ಕೊಳ್ತದೆ. In the sense, increase their size, nothing but the growth, cell growth. In S phase, replication or duplication of chromosome, DNA or chromosome, nothing but same. DNA or chromosome takes place in S phase, synthesis phase. And G2 or gap 2 phase, preparation of materials like amino acids, proteins, building blocks of proteins, enzymes and other components, preparation of materials in G2 or gap 2 phase. So these are all we studied in yesterday's class, cell cycle, then phases. Now in today's class we will discuss about the M phase of cell cycle. M nothing but mitosis phase. M ಅಂದ್ರೆ mitosis phase. ಈ ದಿನದ ತರಗತಿಯಲ್ಲಿ ನಾವು 2ನೇ ಬೇಸಿಕ್ ಫೇಸ್ ಆಗಿರ್ತಕ್ಕಂಥ ಸೆಲ್ ಸೈಕಲ್ ಅಲ್ಲಿ ಎಂ ಫೇಸ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಎಂ ಫೇಸ್ ನಥಿಂಗ್ ಬಟ್ ಮೈಟೋಟಿಕ್ ಫೇಸ್ ಅಂತ ಕರಿತೇವೆ. ಎಂ ಫೇಸ್ ಅನ್ನ ನಾವು ಏನಂತ ಹೇಳ್ತೀವಿ, ಮೈಟೋಟಿಕ್ ಫೇಸ್ ಅಂತ ಕರಿತೀವಿ. In M phase, after the completion of DNA duplication in S phase, then the DNA duplication, the exact copy of DNA transferred to G2 phase, gap 2 phase. Then after the completion of G2, now the initiation or begins of M phase. In M phase starts or begins with, that is mitotic cell division is called M phase. So mitotic cell division, mitosis takes place in the diploid cells of the organism body. ಯಾವಾಗಲೂ ಮೈಟೋಸಿಸ್ ಎಂ ಫೇಸ್ ಅಂತಕ್ಕಂತಹ ಮೈಟೋಟಿಕ್ ಸೆಲ್ ಡಿವಿಷನ್ ಏನಿದೆ ಎಂ ಫೇಸ್ ಅಲ್ಲಿ ಬರುವಂಥದ್ದು, ಇದು ಎಲ್ಲಿ ನಡೆಯುತ್ತೆ ಅಂದಾಗ ಇಟ್ ಕ್ಯಾನ್ ಅಕರ್ ಇನ್ ದಿ ಡಿಪ್ಲಾಯ್ಡ್ ಸೆಲ್ ಆಫ್ ದಿ ಆರ್ಗಾನಿಸಮ್ ಬಾಡಿ. ಡಿಪ್ಲಾಯ್ಡ್ ಸೆಲ್ ಅಲ್ಲಿ ನಡೆಯುವಂಥದ್ದು.
So this mitotic cell division, what is the significant or importance of mitotic M phase or a mitotic cell division? So in this division, chromosome number is maintained as diploid. That is 2n number of chromosome is maintained or retained until the end of this mitotic cell division. ಕೊನೆವರೆಗೂ ಉಳಿಸ್ಕೊಳ್ಳುತ್ತೆ. 2n ಡಬಲ್ ನಂಬರ್ ಅನ್ನ ಉಳಿಸ್ಕೊಳ್ಳುತ್ತೆ. ಡಿಪ್ಲಾಯ್ಡ್ ಅಂತ ಕರಿತೇವೆ ಅಥವಾ 2n ನಂಬರ್ ಅಂತ ಕರಿತೇವೆ ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ. ಇನ್ ಎಂ ಫೇಸ್ ದಿ ಕಮೆನ್ಸ್ಮೆಂಟ್ ಆರ್ ಬಿಗಿನ್ಸ್ ಆಫ್ ಎಂ ಫೇಸ್ ವಿತ್ ದಿ ಕ್ಯಾರಿಯೋಕೈನಸಿಸ್. ಯಾವುದರಿಂದ ಪ್ರಾರಂಭವಾಗುತ್ತೆ ಎಂ ಫೇಸು? ಕ್ಯಾರಿಯೋಕೈನಸಿಸ್ ಇಂದ ಪ್ರಾರಂಭವಾಗ್ತದೆ. In the karyokinesis, the division of nucleus takes place. So you can imagine this is the cell. So in the center of the cell, that is nucleus. The M phase mitotic cell division takes place in the nucleus. So starts with nuclear division or separation of nucleus called ಕ್ಯಾರಿಯೋಕೈನೆಸಿಸ್. ಈಗ ಈ ಸ್ಟೇಜು ಪ್ರಾರಂಭವಾಗುವುದು ಯಾವುದರ ಮೂಲಕ ಅಂದಾಗ ಕ್ಯಾರಿಯೋಕೈನೆಸಿಸ್ ಸ್ಟೇಜ್ ಇಂದ ಪ್ರಾರಂಭವಾಗ್ತದೆ. ಏನು ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನು ಅಂದ್ರೆ, ಪ್ರಾರಂಭದಲ್ಲಿ ಈ ನ್ಯೂಕ್ಲಿಯಸ್ ಏನಾಗ್ತದೆ? ಸಪರೇಷನ್ ಆಗ್ತದೆ, ಡಿವೈಡ್ ಆಗುತ್ತೆ. ನ್ಯೂಕ್ಲಿಯಸ್ ಏನಾಗುತ್ತೆ? ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಏನಾಗುತ್ತೆ? ಕ್ಯಾರಿಯೋಕೈನೆಸಿಸ್ ಅಲ್ಲಿ ಸ್ಟೇಜ್ ಬಿಗಿನ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ. ಈ ಸಪರೇಷನ್ ಆಫ್ ನ್ಯೂಕ್ಲಿಯಸ್ ಅಥವಾ ದಿ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಕ್ಯಾರಿಯೋಕೈನೆಸಿಸ್. ದಟ್ ಇನಿಶಿಯೇಟ್ಸ್ ದಿ ಫರ್ದರ್ ಸ್ಟೇಜಸ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್ ಆರ್ ಮೈಟೋಸಿಸ್. ಇದು ಇನಿಶಿಯೇಟ್ ಮಾಡಿಕೊಡ್ತದೆ ಮುಂದಿನ ಸ್ಟೇಜಸ್ಗಳಲ್ಲಿ. ಏನ್ ಮಾಡುತ್ತೆ? ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ನಡೆಯುವಂತಹ ಮುಂದಿನ ಸ್ಟೇಜಸ್ಗಳಿಗೆ ಇನಿಶಿಯೇಟ್ ಮಾಡಿಕೊಡ್ತದೆ. ದಟ್ ಈಸ್ ದಿ ಸಪರೇಷನ್ ಆಫ್ ನ್ಯೂಕ್ಲಿಯಸ್ ಆರ್ ಕ್ಯಾರಿಯೋಕೈನೆಸಿಸ್. ಫಸ್ಟ್ ಇನಿಷಿಯಲ್ ಸ್ಟೇಜ್ ಆಫ್ ಎಂ ಫೇಸ್. ಸೊ ದಿ ಸಪರೇಷನ್ ಆಫ್ ನ್ಯೂಕ್ಲಿಯಸ್ that brings the further stages in the mitosis. In the mitosis, there are 4 stages can occur. 4 stages can occur. What are those 4 stages? Namely, prophase, metaphase, anaphase and telophase. So these are the 4 stages. Karyokinesis lead the further stages coming up further stages. Further stages classified or grouped into 4, namely prophase, metaphase, anaphase and telophase. These are the 4 stages of mitotic cell division or mitosis. Coming to the first stage, prophase. Look at this diagram. Prophase is the initial stage of mitosis. Initial stage of mitotic cell division. ಈ ಎಂ ಫೇಸ್ ನ ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ಕ್ಯಾರಿಯೋಕೈನೆಸಿಸ್ ಆದ ನಂತರ ಅದು ಮುಂದಿನ ಸ್ಟೆಪ್ಗಳಿಗೆ ಇನಿಶಿಯೇಟ್ ಮಾಡಿಕೊಡ್ತದೆ. ಫಸ್ಟ್ ಯಾವ ಸ್ಟೆಪ್ ಬರ್ತದೆ ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ? ಪ್ರೋಫೇಸ್ ಅಂತ ಕರಿತೇವೆ. ಈ ಪ್ರೋಫೇಸ್ ಅಲ್ಲಿ ಏನು ಫೀಚರ್ಸ್ ಅನ್ನು ನಾವು ನೋಡ್ತೇವೆ ಈ ಸ್ಟೇಜ್ ಅಲ್ಲಿ ಅಂದಾಗ, ಇನ್ ದಿ ಸ್ಟೇಜ್ ಆಫ್ ಪ್ರೋಫೇಸ್ condensation of chromosomes takes place. Here in the chromatin, the chromosome material, chromosomes become condensed. ಏನಾಗ್ತದೆ? ಕಂಡೆನ್ಸ್ ಆಗುತ್ತದೆ, ಶಾರ್ಟ್ ಆಗ್ತದೆ ಕ್ರೋಮೋಸೋಮ್ಸ್. ಪ್ರೋಫೇಸ್ ಅಲ್ಲಿ ನಾವು ನೋಡುವಂತ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. Condensation of chromosomes takes place in the prophase stage. Then disappearing of nuclear membrane.
ಡಿಸಪಿಯರಿಂಗ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಯು ಸಿ ದಿಸ್, ನೋಡಿ ಇಲ್ಲಿ ಕಾಣ್ತಾ ಇದೆ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಈಸ್ ದಿ ಕಟ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ that leads disappearing of nuclear membrane can stops. ಏನಾಗುತ್ತೆ, ನ್ಯೂಕ್ಲಿಯಸ್ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಸರೌಂಡೆಡ್ ಬೈ ಎ ಎನ್ವಲಪ್ ಕಾಲ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ಯು ನೋ ದಟ್ ನ್ಯೂಕ್ಲಿಯಸ್ ನಾವು ಓದುವಾಗ ಸ್ಟ್ರಕ್ಚರ್ ಅನ್ನ ನಾವು ಹೇಳಿದೀವಿ. ಆ ನ್ಯೂಕ್ಲಿಯಸ್ ಏನಾಗಿದೆ, ವೆರಿ ವೆಲ್ ಲೈನ್ಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್, ಟೂ ಮೆಂಬ್ರೇನ್ಸ್, ಒನ್ ನ್ಯೂಕ್ಲಿಯರ್ ಎನ್ವಲಪ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ಇನ್ ದಿಸ್ ಸ್ಟೇಜ್ ಡಿಸಪಿಯರಿಂಗ್, ಕಣ್ಮರೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ನ್ಯೂಕ್ಲಿಯರ್ ಎನ್ವಲಪ್ ಆರ್ ನ್ಯೂಕ್ಲಿಯರ್ ಮೆಂಬ್ರೇನ್. Disappearing of nuclear membrane, then condensation of chromosomes takes place. Chromosome material become condensed, shortened ಅಂತ ಕರಿತೀವಿ. ಥಿಕ್ ಆಗ್ತದೆ, ಅದು ಕಾಂಪ್ಯಾಕ್ಟ್ ಆಗ್ತದೆ ಕ್ರೋಮೋಸೋಮ್ ಮಟೀರಿಯಲ್. ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗ್ತದೆ, ಡಿಸಪಿಯರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಿಯರ್ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯೋಲಸ್ ಏನಿದೆ ಕಂಡು ಬರುತ್ತೆ. ಅದನ್ನ ನಾವು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನೋಡಿದಾಗ ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅನ್ನ ಪ್ರೊಫೇಸ್ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡಬಹುದು. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಇನ್ ಪ್ರೊಫೇಸ್ ಸ್ಟೇಜ್ one characteristic feature, that is condensation of chromosome or duplication of chromosomes takes place. Then second one, disappearing of nuclear membrane. Then nucleolus is present. Nucleolus is present. The karyokinesis, separation of nucleus. Then in the prophase stage, disappearing of nuclear membrane results the chromosome material spread to the cytoplasm. ಏನಾಗ್ತದೆ, ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಯಾವಾಗ ಡಿಸಪಿಯರ್ ಆಗಲಿ ಸ್ಟಾರ್ಟ್ ಆಗ್ತದೆ, ನೆಕ್ಸ್ಟ್ ಇದರೊಳಗಡೆ ಇರ್ತಕ್ಕಂಥ ಕಂಡೆನ್ಸ್ಡ್ ಏನಿದೆ, ಕಂಡೆನ್ಸೇಷನ್ ಹೋಗ್ತಕ್ಕಂತಹ ಕಾಂಪ್ಯಾಕ್ಟ್ ಆಗಿರುವಂತಹ ಕ್ರೋಮೋಸೋಮ್ ಮಟೀರಿಯಲ್ ಏನಿದೆ, ಇದು ನ್ಯೂಕ್ಲಿಯರ್ ಎನ್ವಲಪ್ ಹೋದ ತಕ್ಷಣ ಸೈಟೋಪ್ಲಾಸಮ್ ಏನಾಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಸೊ ಸ್ಪ್ರೆಡ್ ಇನ್ ದಿ ಸೈಟೋಪ್ಲಾಸಮ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಆ ಕ್ರೋಮೋಸೋಮ್ ಮಟೀರಿಯಲ್. ಯಾವಾಗ ನ್ಯೂಕ್ಲಿಯರ್ ಎನ್ವಲಪ್ ಡಿಸಪಿಯರ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೋ, ಸೊ ನ್ಯೂಕ್ಲಿಯಸ್ ಇರೋದಿಲ್ಲ ಅಲ್ಲಿ, ಆ ಮಟೀರಿಯಲ್ ಎಲ್ಲಿ ಸ್ಪ್ರೆಡ್ ಆಗ್ತದೆ, ಸೈಟೋಪ್ಲಾಸಮ್ಗೆ ಸ್ಪ್ರೆಡ್ ಆಗ್ತದೆ. ಪ್ರೊಫೇಸ್ ಅಲ್ಲಿ ನಾವು ನೋಡುವಂಥದ್ದು. ಸೊ the compact chromosomes composed in the form of a chromatin. ಯಾವ ತರ ಕಾಣಿಸುತ್ತೆ ಇದು ನಮಗೆ ಪ್ರೊಫೇಸ್ ಅಲ್ಲಿ ಅಂದಾಗ, look at this diagram. ಸೊ ನಮಗೆ ಈ ತರ ಕಾಣ್ತಾ ಇರ್ತದೆ, compact chromosomes, condensed chromosomes arranged in the form of a network, chromatin network. ಆ ಟೈಪ್ ಅಲ್ಲಿ ಕಾಣ್ತಾ ಇರ್ತದೆ. We cannot be seen distinct structure of chromosome in prophase. ಕ್ಲಿಯರ್ ಆಗಿರ್ತಕ್ಕಂಥ ರಚನೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕ್ರೋಮೋಸೋಮ್ನ. ಎಲ್ಲಿ, ಪ್ರೊಫೇಸ್ ಸ್ಟೇಜ್ ಅಲ್ಲಿ ಶಾರ್ಟ್ ಆಗಿರ್ತದೆ, ಕಂಡೆನ್ಸ್ ಆಗಿರ್ತದೆ, ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಎಲ್ಲ ಸ್ಪ್ರೆಡ್ ಆಗಿರ್ತದೆ. ನ್ಯೂಕ್ಲಿಯರ್ ಎನ್ವಲಪ್ ಏನಾಗ್ತದೆ, ಡಿಸಪಿಯರ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಇದನ್ನ ನಾವು ಕ್ರೊಮ್ಯಾಟಿನ್ ಅಂತ ಹೇಳ್ತೇವೆ. ಆ ಟೈಪ್ ಅಲ್ಲಿ ಕಾಣಿಸ್ತಾ ಇರ್ತದೆ. ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ಈ ಪ್ರೊಫೇಸ್ ಅನ್ನುವಂತ ಸ್ಟೇಜ್ ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ಬರುವಂತಹ ಮೊದಲನೇ ಹಂತ ಪ್ರೊಫೇಸ್ ಸ್ಟೇಜ್. ಕಮಿಂಗ್ ಟು ದಿ ಸೆಕೆಂಡ್ ಸ್ಟೇಜ್, ದಟ್ ಈಸ್ ಮೆಟಾಫೇಸ್. ಈಗ ಮೆಟಾಫೇಸ್ಗೆ ಬರೋಣ. ಸೆಕೆಂಡ್ ಸ್ಟೇಜ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್, ಮೆಟಾಫೇಸ್. ಮೆಟಾ ಮೀನ್ಸ್ ಮಿಡ್ಲ್ ಅಂತ ಕರಿತೇವೆ. ಮಿಡ್ಲ್, ಮಧ್ಯ. ಏನಾಗುತ್ತೆ ಮಧ್ಯದಲ್ಲಿ? ಸೊ ಇನ್ ದಿ ಮೆಟಾಫೇಸ್, ದಟ್ ಕಂಡೆನ್ಸೇಷನ್ ಆಫ್ chromosomes in the prophase stage. Now in the second stage, in the metaphase stage, those chromosomes are condensed. ಏನಾಗ್ತದೆ, ಕ್ರೋಮೋಸೋಮ್ ಮಟೀರಿಯಲ್ ಕಂಡೆನ್ಸ್ಡ್ ಆಗ್ತದೆ. Then appeared like distinct chromosomes or chromatids. ಇಲ್ಲಿ ಮೆಟಾಫೇಸ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನಮಗೆ ಕ್ರೋಮ್ಯಾಟಿಡ್ಸ್. ಸೊ ಕ್ರೋಮೋಸೋಮ್ ನಥಿಂಗ್ ಬಟ್ ಟೂ chromatids held together by
a kinetochore site with the presence of centromere. ಅಲ್ಲೇನಾಗ್ತದೆ, ಎರಡು ಕ್ರೊಮ್ಯಾಟಿಡ್ಸ್, these two chromatids are called sister chromatids. Look at this diagram. So in the metaphase, chromosomes are condensed, ಪೂರ್ತಿಯಾಗಿ ಕಂಡೆನ್ಸ್ ಆಗ್ತದೆ, then appeared as a clear or distinct chromosome structure. ಯಾವ ತರ ಕಾಣಿಸುತ್ತೆ ನಮಗೆ ಸ್ಪೆಸಿಫಿಕ್ ಆಗಿ ಅಂದಾಗ ಈ ತರ ಕಾಣ್ತಾ ಇರ್ತದೆ ನಮಗೆ ಮೆಟಾಫೇಸ್ ಅಲ್ಲಿ. ಸೊ ದಿಸ್ ಈಸ್ ಈ ತರ ತೋರಿಸ್ತೀನಿ. ಸೊ one chromatid, this is another chromatid. These two strands or arms of chromosome, nothing but chromatids called sister chromatids. ಇವೆರಡನ್ನ ಏನಂತ ಕರಿತೀವಿ ನಾವು? ಸಿಸ್ಟರ್ chromatids. These two chromatids held together by a side. ನೋಡಿ, ಇವೆರಡು ಕ್ರೊಮ್ಯಾಟಿಡ್ಸ್ ಮಧ್ಯದಲ್ಲಿ ಅಥವಾ ಯಾವುದಾದ್ರೂ ಪೊಸಿಷನ್ ಅಲ್ಲಿ ಏನಾಗಿರ್ತದೆ, ಒಂದು ಸೈಟ್ ಇಂದ ಏನಾಗಿರ್ತದೆ, ಫಿಕ್ಸ್ ಆಗಿರ್ತದೆ, ಎರಡು ಜಾಯಿನ್ ಆಗಿರ್ತದೆ. ದಟ್ ಸೈಟ್ ಈಸ್ ಕಾಲ್ಡ್ ಆಸ್ ಕೈನೆಟೋಕೋರ್. ಅದನ್ನೇನಂತ ಕರಿತೀವಿ? ಕೈನೆಟೋಕೋರ್, ವೇರ್ ದಿ ಸೆಂಟ್ರೋಮಿಯರ್ ಈಸ್ ಪ್ರೆಸೆಂಟ್ and held these two chromatids, sister chromatids. ಇವು ಸೇರಿಸುವಂತ ಭಾಗ ಇದೆಯಲ್ಲ, ಆ ಜಾಗವನ್ನ ಕೈನೆಟೋಕೋರ್ ಅಂತ ಕರಿತೇವೆ. ಈ ಕೈನೆಟೋಕೋರ್ ಒಳಗಡೆ ಮಣಿ ಆಕಾರದ ರಚನೆ ಇದೆ, ಅದನ್ನ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಸೆಂಟ್ರೋಮಿಯರ್ ಏನ್ ಮಾಡುತ್ತೆ, ಈ ಎರಡು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅನ್ನ ಕೂಡಿಸ್ಕೊಳ್ಳುತ್ತೆ, ಜಾಯಿನ್ ಮಾಡಿಟ್ಕೊಳ್ತದೆ. ಎರಡು ಕ್ರೊಮ್ಯಾಟಿಡ್ಸ್ ಏನಾಗ್ತದೆ, ಅಟ್ಯಾಚ್ಡ್ ಟುಗೆದರ್ ಅಟ್ ದಿ ಸೆಂಟ್ರೋಮಿಯರ್. ಆ ಮಣಿ ಆಕಾರದ ರಚನೆ ಎರಡು ಕ್ರೊಮ್ಯಾಟಿಡ್ಸ್ ಅನ್ನ ಬಂಧಿಸುತ್ತೆ, ಈ ತರ ಸೇರಿಸುತ್ತೆ. ಆ ಜಾಗಕ್ಕೆ ಕೈನೆಟೋಕೋರ್ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಮಣಿ ಆಕಾರದ ಬೀಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ದಿ ಸೆಂಟ್ರೋಮಿಯರ್ ಅಂತ ಕರಿತೇವೆ. ಮೆಟಾಫೇಸ್ ಅಲ್ಲಿ ಏನಾಗ್ತದೆ, ದಿಸ್ ಇಸ್ ದಿ ಕ್ರೋಮೋಸೋಮ್ ಸ್ಟ್ರಕ್ಚರ್. ವಿ ಕ್ಯಾನ್ ಸೀನ್ ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ಇನ್ ಮೆಟಾಫೇಸ್ ಸ್ಟೇಜ್. ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ ನಮಗೆ ಕ್ರೋಮೋಸೋಮ್ ನ ರಚನೆ. ಇನ್ ದ ಸೆನ್ಸ್ ಟೂ ಕ್ರೊಮ್ಯಾಟಿಡ್ಸ್ ಕ್ಲಿಯರ್ಲಿ ವಿಸಿಬಲ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎರಡು ಕ್ರೊಮ್ಯಾಟಿಡ್ಸ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಈ ಮಧ್ಯದಲ್ಲಿ ಸೆಂಟ್ರೋಮಿಯರ್ ಇರ್ತದೆ. Then meta means middle. These distinct chromosomes arranged at the equatorial plate or middle of that stage ಅಂತ ಕರೀತೇವೆ. Look at this diagram. How chromosomes are arranged at the middle region or equatorial plate, ಮಧ್ಯದಲ್ಲಿ ಅರೇಂಜ್ ಆಗಿದೆ. ಹಾಗಾಗಿ ಇದನ್ನ ನಾವು ಮೆಟಾಫೇಸ್ ಅಂತ ಕರಿತೇವೆ. ಈಕ್ವಟೋರಿಯಲ್ ಪ್ಲೇಟ್ ಅಲ್ಲಿ ಏನಾಗಿದೆ, ಕ್ರೋಮೋಸೋಮ್ಸ್ ಅರೇಂಜ್ ಆಗಿದೆ. ದೆನ್ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್ಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಮೆಟಾಫೇಸ್. ಇಲ್ಲಿ ನೋಡಿ, ಏನೋ ಒಂದು ರೀತಿ ಈ ತರ ನಾವು ತೋರಿಸಿದೀವಿ. ಇಲ್ಲಿ ನಾನು ಅದನ್ನ ಎನ್ಲಾರ್ಜ್ ಮಾಡಿ ತೋರಿಸ್ತೇನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ಟರ್. Aster brings the spindle fibers. ನೋಡಿ, ಈ ತರ ತಂತಿ ಆಕಾರದ ರಚನೆ ಕಾಣಿಸ್ತಾ ಇದೆ. This is nothing but spindle fibers. ಇದನ್ನ ನಾವು spindle fibers ಅಂತ ಕರಿತೇವೆ. So in the prophase stage, centriole, you remember that structure cell organelle is present only in the animal cell centriole. So centriole during the G2 phase, it duplicates and move towards the opposite pole. ಈ ಸೆಂಟ್ರಿಯೋಲ್ ಅನ್ನೋದನ್ನ ನಾವು ಸೆಲ್ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ವಿ. ಅನಿಮಲ್ ಸೆಲ್ ಅಲ್ಲಿ ಇದೆ ಸೆಂಟ್ರಿಯೋಲ್, ಈ ತರ ಇದೆ, ರಾಡ್ ಲೈಕ್ ಸ್ಟ್ರಕ್ಚರ್ ಇತ್ತು. ಇದನ್ನ ನಾವು ಸೆಂಟ್ರೋಸೋಮ್ ಅಂತ ಕರೆದ್ವಿ. ಆ ಸೆಂಟ್ರೋಸೋಮ್ ಅಲ್ಲಿ ಎರಡು ರಾಡ್ ಲೈಕ್ ಸ್ಟ್ರಕ್ಚರ್ ಇದೆ, ಸೆಂಟ್ರಿಯೋಲ್ ಅಂತ ಕರೆದ್ವಿ. ಈಗ ಅನಿಮಲ್ ಸೆಲ್ ಅಲ್ಲಿ ಮೆಟಾಫೇಸಿಗೆ ಬಂದಾಗ ಪ್ರೋಫೇಸ್ ಅಲ್ಲೇ ಏನಾಗಿರ್ತದೆ, ಸೆಂಟ್ರಿಯೋಲು ಸೆಪರೇಟ್ ಡೂಪ್ಲಿಕೇಟ್ ಆಗ್ತದೆ. ಅದು ಎರಡಾಗುತ್ತೆ. ಎರಡಾಗ್ಬಿಟ್ಟು ಆ ಕಡೆಗೆ ಈ ಕಡೆಗೆ ಏನಾಗಿರುತ್ತೆ, ಶಿಫ್ಟ್ ಆಗಿರ್ತದೆ.
ಆ ಕಡೆಗೆ ಈ ಕಡೆ ಪೋಲ್ಗೆ ಏನಾಗಿರ್ತದೆ, ಶಿಫ್ಟ್ ಆಗಿರ್ತದೆ. ಇನ್ ದಿ ಮೆಟಾಫೇಸ್ ಸ್ಟೇಜ್, ಮೆಟಾಫೇಸ್ ಸ್ಟೇಜಿಗೆ ಬಂದಾಗ ದಟ್ ಸೆಂಟ್ರಿಯೋಲ್ ಬ್ರಿಂಗ್ಸ್ ಸ್ಪಿಂಡಲ್ ಫೈಬರ್ಸ್. ಈಗ ಈ ತಂತಿ ಆಕಾರದ ರಚನೆಯನ್ನು ಕೊಡುತ್ತದು ಯಾವುದು, ಸೆಂಟ್ರಿಯೋಲ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಸ್ಪಿಂಡಲ್ ಫೈಬರ್ ಅಂತ ಕರಿತೇವೆ. ಸೊ ದೀಸ್ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ಡ್ ಟು ದಿ ಆಸ್ಟರ್. ಇಲ್ಲೊಂದೇನ ನಕ್ಷತ್ರದ ತರ ಬರ್ದಿದೀನಿ, ಕಾಣಿಸ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಆಸ್ಟರ್ ಅಂತ ಕರಿತೇವೆ. ಅದು ಹಿಡ್ಕೊಳ್ಳುತ್ತದು, ಅಟ್ಯಾಚ್ಡ್ ಟು ದಿ ಆಸ್ಟರ್. ಸೊ ಇನ್ ದಿ ಮೆಟಾಫೇಸ್ ಸ್ಟೇಜ್, the centromere of each chromatid, the centromere of each chromatid of a chromosome held or attached by the spindle fiber. ಇಲ್ಲಿ ನೋಡಿ, ಈ ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂಥ ಸೆಂಟ್ರೋಮಿಯರ್ ಇದೆಯಲ್ಲ, ಮಧ್ಯದಲ್ಲಿ ಅರೇಂಜ್ ಆಗಿದೆ ಕ್ರೋಮೋಸೋಮ್ಸ್. ಒಂದು ಕ್ರೋಮೋಸೋಮ್ ಅಲ್ಲಿ ಎಷ್ಟಿರ್ತದೆ, ಕ್ರೊಮ್ಯಾಟಿಡ್ಸ್ 2 ಇರುತ್ತೆ. ಆ 2 ಕ್ರೊಮ್ಯಾಟಿಡ್ಸ್ ಅನ್ನ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೇವೆ. ಈಗ ಈ ಸ್ಪಿಂಡಲ್ ಫೈಬರ್ಗೆ ಯಾವ ತರ ಅಟ್ಯಾಚ್ ಆಗಿ ಮಧ್ಯದಲ್ಲಿ ಜೋಡಣೆಯಾಗಿದೆ ಅಂದ್ರೆ, 2 ಕ್ರೊಮ್ಯಾಟಿಡ್ಸ್ ಮಧ್ಯದಲ್ಲಿ ಏನಿರ್ತದೆ, ಸೆಂಟ್ರೋಮಿಯರ್ ಇಂದ ಹಿಡಿದಿಟ್ಟಿರ್ತದೆ. 2 ಕ್ರೊಮ್ಯಾಟಿಡ್ಸ್ ಯಾವ ರೀತಿ ಜಾಯಿನ್ ಆಗಿರ್ತದೆ, ಸೆಂಟ್ರೋಮಿಯರ್ ಇಂದ ಜಾಯಿನ್ ಆಗಿದೆ. ಈಗ ಈ ಸೆಂಟ್ರೋಮಿಯರ್ ಏನ್ ಮಾಡ್ತದೆ, ಬರುವಂತ ಸ್ಪಿಂಡಲ್ ಫೈಬರ್ ಅನ್ನ ಅಟ್ಯಾಚ್ ಮಾಡಿಕೊಳ್ಳುತ್ತದು. ಸೊ ದಿ ಸ್ಪಿಂಡಲ್ ಫೈಬರ್ ಅಟ್ಯಾಚ್ಡ್ ಟು ದಿ centromere at the middle or equatorial plate of a chromosome. Look at this diagram. So these two nothing but asters, the spindle fibers. Here this is one pole, this is another pole. The one pole spindle fiber coming from one pole, that fiber attached to the centromere of one chromatid. ನೋಡಿ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಈಗ 2 ಪೋಲ್ ಅಲ್ಲಿ ಏನಾಗಿದೆ, ಆಸ್ಟರ್ ಇದೆ. ಆಸ್ಟರ್ ಏನಾಗಿದೆ, ಸ್ಪಿಂಡಲ್ ಫೈಬರ್ಸ್ ಫಾರ್ಮೇಶನ್ ಆಗಿದೆ. ದಿಸ್ ಇಸ್ ಒನ್ ಪೋಲ್, ದಿಸ್ ಇಸ್ ಅನದರ್ ಪೋಲ್. ಮಧ್ಯದಲ್ಲಿ ಏನ್ ನೋಡ್ತಿದೀವಿ ನಾವು, ಈಗ ಕ್ರೋಮೋಸೋಮ್ಸ್ ಅನ್ನ ನೋಡ್ತಾ ಇದ್ದೇವೆ. ಕ್ರೋಮೋಸೋಮ್ ಅಲ್ಲಿ 2 ಇದೆ ಕ್ರೊಮ್ಯಾಟಿಡ್ಸ್. ಈ 2 ಕ್ರೊಮ್ಯಾಟಿಡ್ಸ್ ಅಲ್ಲಿ ಏನ್ ಕಾಣ್ತೇವೆ ನಾವು, ಸೆಂಟ್ರೋಮಿಯರ್ ಇದೆ, held together by a centromere. ಈಗ ಇಲ್ಲಿಂದ ಒಂದು ಪೋಲಿಂದ ಬರುವಂತ ಸ್ಪಿಂಡಲ್ ಫೈಬರ್ ಏನಾಗ್ತದೆ, ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್ ಗೆ ಏನ್ ಮಾಡುತ್ತೆ, ಆ ಡೈರೆಕ್ಷನ್ ಅಲ್ಲಿ ಇರತಕ್ಕಂತ ಕ್ರೊಮ್ಯಾಟಿಡ್ ಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಅಟ್ಯಾಚ್ ಆಗ್ತದೆ, ಬೇರೆ ಕಡೆ ಅಟ್ಯಾಚ್ ಆಗೋದಿಲ್ಲ. ಸೊ ದಿ ಸ್ಪಿಂಡಲ್ ಫೈಬರ್ಸ್ coming from the one pole, attached to the one chromatid directed towards that pole, one chromatid, the centromere of the one chromatid. ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಆ ಸೆಂಟ್ರೋಮಿಯರ್ ನಲ್ಲಿ ಇರತಕ್ಕಂತ ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್ ಗೆ ಅಟ್ಯಾಚ್ ಆಗ್ತದೆ, ಒಂದು ಸೈಡ್. ದೆನ್ ದಿ opposite side, the spindle fiber attached to another chromatid. So attached to the centromere of another chromatid. ನೋಡಿ, 2 ಕ್ರೊಮ್ಯಾಟಿಡ್ ಒಂದು ಕಡೆ ಬಂದಂತದ್ದು, ಒಂದು ಕ್ರೊಮ್ಯಾಟಿಡ್ ಗೆ ಇನ್ನೊಂದು ಕಡೆ ಬಂದಂತ ಸ್ಪಿಂಡಲ್ ಫೈಬರ್ ಇನ್ನೊಂದು ಕ್ರೊಮ್ಯಾಟಿಡ್ ಗೆ ಎಲ್ಲಿಗೆ ಸೇರ್ಕೋಬೇಕು, ಸೆಂಟ್ರೋಮಿಯರ್ ಗೆ ಜಾಯಿನ್ ಆಗ್ತದೆ. ನೋಡಿ, ಸೆಂಟ್ರೋಮಿಯರ್ ಗೆ ಜಾಯಿನ್ ಆಗ್ತದೆ. ಸೊ this is clearly visible under the microscope. The 2 chromatids attached by spindle fiber, those spindle fibers arise from opposite poles, opposite direction. So these chromosomes are arranged at the equatorial plate or the middle region anta kariteve. That is called metaphase. The main characteristic features of metaphase, that is the chromosomes are condensed. ಏನಾಗ್ತದೆ, ಕ್ರೋಮೋಸೋಮ್ಸ್ ಇಲ್ಲಿ ಕಂಡೆನ್ಸ್ ಆಗ್ತದೆ, ಪೂರ್ತಿ ಕಂಪ್ಲೀಟ್ ಆಗಿ ಕಂಡೆನ್ಸ್ ಆಗ್ತದೆ. ದೆನ್ ದಿ ಡಿಸ್ಟಿಂಕ್ಟ್, ಯಾವ ರೀತಿ ಕಾಣಿಸುತ್ತದು, ಡಿಸ್ಟಿಂಕ್ಟ್ ಅಪಿಯರೆನ್ಸ್ ಆಫ್ ಕ್ರೋಮೋಸೋಮ್ಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ರೋಮೋಸೋಮ್ಸ್ ವಿತ್ 2 chromatids, sister chromatids. These 2 held together by a centromere.
Formation of spindle fibers. Spindle fibers attached to the centromere at one direction by one chromatid, another direction by another chromatid, vice versa. ಅದೇ ರೀತಿಯಾಗಿ ಹೋಗಿರ್ತದೆ. So this is the main characters of metaphase stage. All chromosomes are arranged at the middle region or equatorial plate in metaphase stage. Now we move on to the third stage. That one is anaphase. Look at this diagram. Anaphase. So in the anaphase, centromere of two chromatids splits. ಏನಾಗ್ತದೆ? In the anaphase stage, splitting of centromere. ಈ ಸೆಂಟ್ರೋಮಿಯರ್ ಏನಾಗ್ತದೆ? ಸ್ಪ್ಲಿಟ್ ಆಗ್ತದೆ, ಅದು ಡಿವೈಡ್ ಆಗ್ತದೆ. ರಿಸಲ್ಟ್ಸ್ the one chromatid move towards one pole, another chromatid move towards another pole because of the splitting of centromere. Anaphase ಅಲ್ಲಿ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಮೆಟಾಫೇಸ್ ಅಲ್ಲಿ ಇರ್ತಕ್ಕಂಥ ಎರಡು ಕ್ರೊಮ್ಯಾಟಿಡ್ಸ್ ಏನಾಗ್ತದೆ, ಈಗ ಈ ಸೆಂಟ್ರೋಮಿಯರ್ ಏನಾಗ್ತದೆ? ಡಿವೈಡ್ ಆಗ್ತದೆ. ಅನಾಫೇಸ್ ಸ್ಟೇಜ್ ಅಲ್ಲಿ ಡಿವೈಡ್ ಆದಾಗ ಏನಾಗ್ತದೆ? ಸೊ ರಿಸಲ್ಟಿಂಗ್ ದಿ ಒನ್ ಕ್ರೊಮ್ಯಾಟಿಡ್ ಮೂವ್ ಟುವರ್ಡ್ಸ್ ಒನ್ ಪೋಲ್, ಅನದರ್ ಕ್ರೊಮ್ಯಾಟಿಡ್ ಮೂವ್ ಟುವರ್ಡ್ಸ್ ಅನದರ್ ಪೋಲ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸಪರೇಷನ್ ಆಫ್ ಕ್ರೊಮ್ಯಾಟಿಡ್ಸ್. ಎರಡು ಕ್ರೊಮ್ಯಾಟಿಡ್ಸ್ ಇತ್ತಲ್ಲ, ಅದೇನಾಗ್ತದೆ? ಸೆಪರೇಟ್ ಆಗ್ತದೆ. ಯಾಕೆ ಸೆಪರೇಟ್ ಆಯ್ತು? ಬಿಕಾಸ್ ಆಫ್ ದಿ ಸ್ಪ್ಲಿಟಿಂಗ್ ಆಫ್ ಸೆಂಟ್ರೋಮಿಯರ್. ಆ ಮಧ್ಯದಲ್ಲಿ ಸೆಂಟ್ರೋಮಿಯರ್ ಇತ್ತಲ್ಲ, ಅದು ಸ್ಪ್ಲಿಟ್ ಆಗ್ತದೆ. ಸ್ಪ್ಲಿಟ್ ಆಗೋದ್ರಿಂದ ಏನಾಗುತ್ತೆ? ಕ್ರೊಮ್ಯಾಟಿಡ್ಸ್ ಸೆಪರೇಟ್ ಆಗ್ತದೆ. ಸೆಪರೇಟ್ ಆದಂತಹ ಕ್ರೊಮ್ಯಾಟಿಡ್ಸ್ ಏನಾಗ್ತದೆ? ಒನ್ ಮೂವ್ ಟುವರ್ಡ್ಸ್ ಒನ್ ಪೋಲ್, ಅನದರ್ ಮೂವ್ಸ್ ಟುವರ್ಡ್ಸ್ ಅನದರ್ ಪೋಲ್. ಈಗ ಒಂದೊಂದು ಕ್ರೊಮ್ಯಾಟಿಡ್ ಒಂದೊಂದು ಪೋಲ್ಗೆ ಹೋಗ್ತದೆ, ಒಂದೊಂದು ಡೈರೆಕ್ಷನ್ಗೆ ಹೋಗ್ತದೆ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. Here, this is one chromatid, this is one chromatid held by a single centromere. Then this is one chromatid, this is one chromatid. So, separation of chromatids takes place in anaphase because of the splitting or dividing of the centromere. Results, each chromatid move towards opposite pole. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. These chromatids end by centromere and attached by spindle fiber. Look at this spindle fiber. ಈ ತರ ಸ್ಪಿಂಡಲ್ ಫೈಬರ್ ಗೆ ಅಟ್ಯಾಚ್ ಆಗಿದೆ. ಇದು ನಾವು ಅನಾಫೇಸ್ ಅಲ್ಲಿ ನೋಡುವಂಥದ್ದು. At the end of this anaphase stage begins of cytokinesis. ಏನಾಗ್ತದೆ? ಮತ್ತೊಂದು ಸ್ಟೇಜ್ ಟೀಲೋಫೇಸ್ ಬರೋದಕ್ಕಿಂತ ಮುಂಚೆ ಸೈಟೋಕೈನಸಿಸ್ ಪ್ರಾರಂಭವಾಗಿರುತ್ತದೆ. ಸ್ಟೇಜ್ ಕ್ಯಾರಿಯೋಕೈನಸಿಸ್ ಅಂಡ್ ಸೈಟೋಕೈನಸಿಸ್. ಸೊ at the end of this anaphase stage begins of cytokinesis. You remember that in yesterday's class? So I told you cytokinesis. That means the separation of cytoplasm. ನೋಡಿ ಈಗಿದೆ, ಈ ಕ್ರೊಮ್ಯಾಟಿಡ್ಸ್ ಎಲ್ಲ ಈ ತರ ಮೂವ್ ಆಗುತ್ತೆ. ಒಂದು ಪೋಲಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಮಧ್ಯದಲ್ಲಿರ್ತಕ್ಕಂಥ ಸೈಟೋಪ್ಲಾಸಮ್ ಏನಾಗ್ತದೆ? ಈಗ ಸೆಪರೇಷನ್ ಆಗ್ತದೆ. ಸುತ್ತ ಸೈಟೋಪ್ಲಾಸಮ್ ಇತ್ತಲ್ವಾ, ಆ ಸೈಟೋಪ್ಲಾಸಮ್ ಏನಾಗ್ತದೆ? ಇದು ಡಿವೈಡ್ ಆಗ್ತದೆ, ಈ ತರ ಸೆಪರೇಟ್ ಆಗ್ತದೆ. ಎಲ್ಲಿಂದ ಪ್ರಾರಂಭವಾಗುತ್ತದು? ಎಂಡ್ ಅನಾಫೇಸ್ ಎಂಡ್ ಅಲ್ಲಿ ಪ್ರಾರಂಭವಾಗುತ್ತಿದ್ದು ಸೈಟೋಕೈನಸಿಸ್. ಇದು ಯಾಕೆ ಸೈಟೋಕೈನಸಿಸ್ ಅಂತ ಕರಿತೀವಿ ಅಂದ್ರೆ, ದಟ್ ಈಸ್ ಬಿಗಿನ್ಸ್ ಆಫ್ ಸೆಪರೇಷನ್ ಆಫ್ ಸೈಟೋಪ್ಲಾಸಮ್ at the end of anaphase stage. Then it continues to telophase. ಆ ಸೈಟೋಕೈನಸಿಸ್ ಏನಾಗ್ತದೆ? ಈಗ ಸೆಪರೇಷನ್ ಆಫ್ ಸೈಟೋಪ್ಲಾಸಮ್ ಕಂಟಿನ್ಯೂ ಆಗುತ್ತದು. ಎಲ್ಲಿವರೆಗೂ? ಟೀಲೋಫೇಸ್ ಸ್ಟೇಜ್ ವರೆಗೂ ಕಂಟಿನ್ಯೂ ಆಗ್ತದೆ. ಕಮಿಂಗ್ ಟು ದಿ ಟೀಲೋಫೇಸ್ ಸ್ಟೇಜ್. ಈಗ ಬರೋಣ ಕೊನೆಯ ಸ್ಟೇಜ್ಗೆ ಬರೋಣ. ಮೈಟೋಟಿಕ್ ಸೆಲ್ ಡಿವಿಷನ್ ಅಲ್ಲಿ ಕೊನೆಯ ಸ್ಟೇಜ್ ಟೀಲೋಫೇಸ್. ಟೀಲೋ ಎಂಡ್, ಫೇಸ್ ಸ್ಟೇಜ್ ಅಂತ ಕರೀತೇವೆ. Here in telophase, look at this diagram.
the separation of cytoplasm takes place. Then, secondly, those chromatids at opposite poles become condensed. ಏನಾಗ್ತದೆ? Condensed. Once again resembles or reappearance of that chromatin in the prophase. Resembles like chromatin in prophase. ಈಗ ಅನಾಫೇಸ್ ಸ್ಟೇಜ್ ಅಲ್ಲಿ ಆ ಕಡೆ ಈ ಕಡೆ ಪೋಲಿಗೆ ಹೋದಂತಹ ಕ್ರೊಮ್ಯಾಟಿಡ್ಸು ಟೀಲೋಫೇಸಿಗೆ ಬಂದಾಗ ಏನಾಗ್ತದೆ, ಆಗ ಆಲ್ರೆಡಿ ಸೈಟೋಪ್ಲಾಸಮ್ ಏನಾಗ್ತಿದೆ, ಡಿವೈಡ್ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇಲ್ಲಿ ಹೀಗೆ ಮೂವ್ ಆಗಿರುವಂತಹ ಕ್ರೊಮ್ಯಾಟಿಡ್ಸ್ ಏನಾಗ್ತದೆ, ಇಲ್ಲಿ ಒನ್ಸ್ ಅಗೇನ್ ಏನಾಗುತ್ತದು, ಕಂಡೆನ್ಸ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಕ್ರೋಮೋಸೋಮ್ಸು ಆ ಡಿಸ್ಟಿಂಕ್ಟ್ ಅಪಿಯರೆನ್ಸ್ ಇತ್ತಲ್ಲ ಅದನ್ನು ಕಳ್ಕೊಳ್ಳುತ್ತೆ. ಮೊದಲಿನ ತರ ಪ್ರೋಫೇಸ್ ಅಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಕ್ರೋಮೋಸೋಮು, ಆ ತರ ನೆಟ್ವರ್ಕ್ ಕಂಡೆನ್ಸ್ ಕಾಂಪ್ಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕ್ರೋಮೋಸೋಮ್ಸ್ ಆ ಕ್ರೊಮ್ಯಾಟಿಡ್ ಆ ಕಡೆ ಈ ಕಡೆ ಹೋದಂತಹ ಕ್ರೊಮ್ಯಾಟಿಡ್ಸ್ ಡಿವೈಡ್ ಆಗಿದೆ. ಅಲ್ಲಿ ಆ ಕ್ರೊಮ್ಯಾಟಿಡ್ಸ್ ಏನಾಗುತ್ತೆ, ಕಂಡೆನ್ಸ್ ಆಗಿ ಕ್ರೊಮ್ಯಾಟಿನ್ ಮೊದಲೆಂಗಿತ್ತು ಪ್ರೋಫೇಸ್ ಅಲ್ಲಿ ಆ ತರ ಅಪಿಯರೆನ್ಸ್ ಬರ್ತದೆ. ದೆನ್ regain of or reappearance of nuclear envelope and nucleolus. ಮತ್ತೆ ಪ್ರೋಫೇಸ್ ಅಲ್ಲಿ ಕಂಡು ಬಂದಂಗೆ ನ್ಯೂಕ್ಲಿಯರ್ ಎನ್ವಲಪ್ ಬರ್ತದೆ, ಈ ತರ ಕವರ್ ಬರ್ತದೆ ಎನ್ವಲಪ್. ಮತ್ತೆ ನ್ಯೂಕ್ಲಿಯಸ್ ರೀಅಪಿಯರ್ ಆಗ್ತದೆ, ನ್ಯೂಕ್ಲಿಯೋಲಸ್ ಕೂಡ ರೀಅಪಿಯರ್ ಆಗ್ತದೆ. ಎಂಟೈರ್ ಆಗಿ ಆ ಕ್ರೊಮ್ಯಾಟಿಡ್ ಹೆಂಗ್ ಕಾಣಿಸುತ್ತೆ ನಮಗೆ, ಇಲ್ಲಿ ನೋಡಿ ಈ ತರ ಕ್ರೊಮ್ಯಾಟಿನ್ ನೆಟ್ವರ್ಕ್ ತರ ಕಾಣಿಸ್ತದೆ. ಜಸ್ಟ್ ಸಿಮಿಲರ್ ಟು ಪ್ರೋಫೇಸ್. ಯಾವ ತರ ಕಾಣ್ತದೆ, ಪ್ರೋಫೇಸ್ ಅಲ್ಲಿ ಹೇಗಿತ್ತೋ ಅದೇ ಸ್ಟೇಜ್ಗೆ ಬರ್ತದೆ ಟೀಲೋಫೇಸ್ ಅಲ್ಲಿ. ದೆನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಟೀಲೋಫೇಸ್, cytoplasm divides and move to two cells. So the separation of cytoplasm results the formation of two cells, separation of two cells. The two new cells are called daughter cells after the completion of telophase. ಕೊನೆಯದಾಗಿ ಏನಾಗ್ತದೆ, ಮುಕ್ತಾಯ ಹಂತಕ್ಕೆ ಬಂದಾಗ ಎರಡು ಕ್ರೊಮ್ಯಾಟಿಡ್ಸ್ ಆ ಕಡೆ ಈ ಕಡೆ ಇದ್ದಂತವು ಎರಡು ಸೆಲ್ಸ್ಗಳಾಗ್ತವೆ, ಎರಡು ಹೊಸ ಸೆಲ್ಸ್ಗಳಾಗ್ತವೆ. ಅವುಗಳನ್ನ ಡಾಟರ್ ಸೆಲ್ಸ್ ಅಂತ ಕರಿತೇವೆ. ದೆನ್ these two daughter cells carry the material components. ಯಾವ components? Similar components like mitochondria, Golgi complex, endoplasmic reticulum and also the genetic material ಪಡ್ಕೊಳ್ಳುತ್ತೆ. ಅದು ಟ್ರಾನ್ಸ್ಫರ್ ಟು those new daughter cells ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮೈಗ್ರೇಟ್ ಆಗ್ತದೆ. The cytokinesis stage is completes in the telophase. ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸೈಟೋಪ್ಲಾಸಮ್ ಏನಾಗ್ತದೆ, ಡಿವೈಡ್ ಆಗಿ ಎರಡು ಸೆಲ್ಗಳಿಗೂ ಹೋಗ್ತದೆ, ಸೆಪರೇಷನ್ ಆಗ್ತದೆ. ಸೆಪರೇಷನ್ ಆಗಿರ್ತಕ್ಕಂಥದ್ದು ಏನ್ ಕೊಡುತ್ತೆ, ಎರಡು ಡಾಟರ್ ಸೆಲ್ಸ್ ಅನ್ನ ಕೊಡುತ್ತೆ. ಅಲ್ಲಿಗೆ ಮೈಟಾಟಿಕ್ ಸೆಲ್ ಡಿವಿಷನ್ ಕಂಪ್ಲೀಟ್ ಆಗ್ತದೆ ಟೀಲೋಫೇಸ್ ಸ್ಟೇಜ್ನೊಂದಿಗೆ. ಸೊ ಈಚ್ ಡಾಟರ್ ಸೆಲ್ carry 2n number of chromosome that is diploid. ಆಗಾಗೇನೆ ನಾವು ಮೈಟಾಸಿಸ್ ಅನ್ನ ಏನಂತ ಕರಿತೇವೆ, that is equatorial cell division ಅಂತ ಕರಿತೀವಿ. because it retained or maintained 2n number of chromosome or DNA until the end of division. ಕೊನೆವರೆಗೂ ಉಳಿಸ್ಕೊಳ್ತದೆ. so two daughter cells have 2n number of chromosome or DNA. 2n ಇರ್ತದೆ ಅದರಲ್ಲಿ. then that completes of mitotic cell division. then enter the next stage, interphase. then the duplication or replication of DNA takes place. then the completion of interphase. then again begins of M phase. so it is a continuous process. In animal cell,
cytoplasm division, that is cytokinesis, takes place. Look at this diagram. That is, in the initial stage, the formation of a groove. ನೋಡಿ, ಟೀಲೋಫೇಸ್ ಬಂದಾಗ ಸೈಟೋಪ್ಲಾಸಮ್ ಸೆಪರೇಷನ್ ಆಗಬೇಕಾದ್ರೆ ಫಾರ್ಮೇಷನ್ ಆಫ್ ಎ ಗ್ರೂವ್, ಈ ತರ ಗ್ರೂವ್ ಕಾಣ್ತದೆ, ಡಿಪ್ರೆಷನ್ ಬರ್ತದೆ. ಇಲ್ಲಿ ಆಲ್ರೆಡಿ ಕ್ರೊಮ್ಯಾಟಿಡ್ಸ್ ಇದೆ, ಇಲ್ಲಿ ಕ್ರೊಮ್ಯಾಟಿಡ್ಸ್ ಇದೆ. ಈ ಸೈಟೋಪ್ಲಾಸಮ್ ಈ ತರ ಏನಾಗ್ತದೆ, ಈ ಗ್ರೂವ್ ಆಗಿ ಅಂದ್ರೆ ಕಂಡೆನ್ಸ್ ಆಗ್ತಾ ಬರ್ತದೆ, ಡೀಪನ್ಸ್. ಸೊ ಸೈಟೋಪ್ಲಾಸಮ್ ಬಿಕಮ್ ಡೀಪನ್ಸ್, ಒಳ ಹೋಗ್ತಾ ಬರ್ತದೆ. ಈ ತರ ಒಳಗೆ ಹೋಗ್ತಾ 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 ಏನಾಗ್ತದೆ, ದೆನ್ ಜಾಯಿನ್ ಟು ದಿ ಮಿಡ್ ಪಾಯಿಂಟ್, ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದ ತಕ್ಷಣ ಎರಡು ಕೂಡ ಸಪರೇಟ್ ಆಗ್ತದೆ. ದಟ್ ಈಸ್ ದಿ ಸಪರೇಷನ್ ಆಫ್ ದೀಸ್ ಟು ಸೆಲ್ಸ್ ಆರ್ ಕ್ರೊಮ್ಯಾಟಿಡ್ಸ್. ಈ ರೀತಿ ಆಗುತ್ತೆ ಅನಿಮಲ್ ಸೆಲ್ ಅಲ್ಲಿ. ಬಟ್ ಇನ್ ಪ್ಲಾಂಟ್ ಸೆಲ್, ಲುಕ್ ಅಟ್ ದಿಸ್ ಡಯಾಗ್ರಾಮ್ ಹಿಯರ್. ಇನ್ ಪ್ಲಾಂಟ್ ಸೆಲ್, cell wall. So these two, that is chromatids, opposite pole. So in the cytokinesis, formation of cell plate, it takes place at the anaphase stage and completes in the telophase. ನೋಡಿ, ಪ್ಲಾಂಟ್ ಸೆಲ್ ಅಲ್ಲಿ, ಇದು ಅನಿಮಲ್ ಸೆಲ್ ಅಲ್ಲಿ ಈ ತರ ಗ್ರೂ ಆಗ್ತದೆ. ಸೈಟೋಪ್ಲಾಸಮ್ ಶ್ರಿಂಕ್ ಆಗ್ತಾ ಬಂದು ಬಂದು ಡಿಪ್ರೆಷನ್ ಆಗ್ತಾ ಬಂದು ಗ್ರೂ ಆಗ್ತಾ ಬಂದು ಕೊನೆಗೆ ಜಾಯಿನ್ ಆಗಿ ಸಪರೇಟ್ ಮಾಡ್ತದೆ. ಆದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ಈ ಎರಡು ಕ್ರೊಮ್ಯಾಟಿಡ್ಸ್ ಸಪರೇಟ್ ಆಗಿ ಎರಡು ಡಾಟರ್ ಸೆಲ್ಸ್ ಬರಬೇಕಾದ್ರೆ ಈ ಸೆಲ್ ವಾಲ್ ಇದೆಯಲ್ಲ, ಸೊ ಸೆಲ್ ವಾಲ್ ಅಲ್ಲಿ ಮಿಡ್ಲ್ ಲ್ಯಾಮೆಲೆ ಅಂತ ಕರಿತೇವೆ. ಸೊ ಅಡ್ಜಸೆಂಟ್ ಸೆಲ್ ಅಲ್ಲಿ ಬರ್ತಕ್ಕಂಥ ಮಿಡ್ಲ್ ಲ್ಯಾಮೆಲೆ ಈ ತರ ಮಧ್ಯದಲ್ಲಿ ಇದು ಬರುತ್ತೆ. ಈ ತರ ಬಂದ್ಬಿಟ್ಟು ಇಲ್ಲೊಂದು ಪ್ಲೇಟ್ ಫಾರ್ಮೇಶನ್ ಆಗ್ತದೆ. ಇದನ್ನ ನಾವು ಸೆಲ್ ಪ್ಲೇಟ್ ಅಂತ ಕರಿತೇವೆ. ಓನ್ಲಿ ಇನ್ ಪ್ಲಾಂಟ್ಸ್, ಸೆಲ್ ಪ್ಲೇಟ್. So the formation of cell plate that can be separate two daughter cells, that is the chromatids, two sets of chromatids at opposite poles. ಇದು ಫಾರ್ಮೇಶನ್ ಆಗೋದ್ರಿಂದ ಇದು ಒಂದು ಕ್ರೊಮ್ಯಾಟಿಡ್ ಆಗ್ತದೆ, ಇದು ಒಂದು ಸೆಲ್ ಆಗ್ತದೆ. ದಟ್ ಲೀಡ್ಸ್ ದಿ ಫಾರ್ಮೇಶನ್ ಆಫ್ ಟೂ ಡಾಟರ್ ಸೆಲ್ಸ್. ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಫಾರ್ಮೇಶನ್ ಆಫ್ ಸೆಲ್ ಪ್ಲೇಟ್ ಅಂತ ಕರಿತೇವೆ. ಬಟ್ ಇನ್ ಅನಿಮಲ್ ಸೆಲ್, ದಿ cytoplasm becomes shrinks and joined at the midpoint, that is formation of a groove that separates two sets of chromatids at opposite poles, then formed into new two daughter cells at the end of telophase stage. So this completes the mitotic cell division. So mitotic cell division takes place in the young phase of cell cycle. Begins with karyokinesis, that is separation of nucleus. Then starts with four stages, namely prophase, metaphase, anaphase and telophase. What are the characteristic features observed in those specific stages? In prophase, condensation of chromosome or duplication of chromosome. Then disappearing of nuclear membrane, nucleolus present. So all these in the form of chromatin network, chromatin. Then in the metaphase, distinct appearance of distinct chromosomes, two chromatids held together by a centromere and arranged at the equatorial plate in metaphase. Then in anaphase, splitting of centromere results, the separation of chromatids and move towards opposite pole, held together by or attached by spindle fibers. Those spindle fibers given by centriole, duplication of centriole. So the spindle fibers attached to the centromere. In the last stage, telophase, two chromatids at opposite poles then formed into a new cell, new daughter cell by the separation of cytoplasm. That is called cytokinesis. So these are all the stages we observed in mitotic cell division.
it can be occur in M phase. So mitotic cell division takes place in both plants and as well as animal cells at the particular region called growing parts. So in animals, growing parts nothing but the hair, blood cells, skin, nails, etc. In plants, the tip of the shoot and tip of the root called meristem, apical meristem, shoot meristem and root meristem, where the mitotic cell division takes place at that growing part. Coming to the last concept, significance of mitosis. ಏನು ಮಹತ್ವ ಮೈಟೋಸಿಸ್ದು, ಈ ಸೆಲ್ ಡಿವಿಷನ್ ನ ಮಹತ್ವವೇನು ಅಂದಾಗ, ದಿ ಫಸ್ಟ್ ಪಾಯಿಂಟ್, ಇಟ್ ಅಕರ್ಸ್ ಇನ್ ಡಿಪ್ಲಾಯ್ಡ್ ಸೆಲ್. Mitotic cell division occurs in diploid cell. That means 2n number. Cell has 2n number, 2 sets of chromosome. Then second point, this is essential for cell growth. ಮೈಟೋಸಿಸ್ ಯಾಕೆ ಬೇಕು ನಮಗೆ? ಸೆಲ್ ಗ್ರೋತ್ಗೆ. ಸೊ ಓಲ್ಡ್ ಸೆಲ್ಸ್ ರಿಪ್ಲೇಸ್ಡ್ ಬೈ ನ್ಯೂ ಸೆಲ್ಸ್ ಡ್ಯೂರಿಂಗ್ ಆರ್ ಬೈ ಮೈಟೋಸಿಸ್. ಹಳೆ ಸೆಲ್ಸ್ಗಳೆಲ್ಲ ಹೋಗ್ಬಿಟ್ಟು ಏನಾಗ್ತದೆ, ಹೊಸ ಜೀವಕೋಶಗಳು ಬರ್ತದೆ. ಯಾವ ರೂಪದಲ್ಲಿ? ಸೆಲ್ ಗ್ರೋತ್ ಆಗಿ ಬರ್ತದೆ ಮೈಟೋಟಿಕ್ ಸೆಲ್ ಡಿವಿಷನ್ ಇಂದ. ಈಗ ನೀವು ನೋಡಿರ್ಬೋದು, ಏನು ಸ್ಕಿನ್ ಇದೆ, ಡ್ಯಾಮೇಜ್ ಆದಾಗ ಹಳೆ ಸೆಲ್ಸ್ ಎಲ್ಲ ಹೋಗ್ಬಿಟ್ಟು ಹೊಸ ಪದರ ಬರುತ್ತೆ, ಹೊಸ ಚರ್ಮ ಬರ್ತದೆ. ದಟ್ ಮೀನ್ಸ್ ಗ್ರೋತ್ ಅಂತ ಕರಿತೀವಿ ಅದನ್ನ. ಸೆಲ್ ಗ್ರೋತ್ ಇನಿಷಿಯೇಟೆಡ್ ಬೈ ಮೈಟೋಸಿಸ್. ಹಾಗೆ ಹೇರ್ ಕಟ್ ಮಾಡ್ಕೊಳ್ಳಿ, ಮತ್ತೆ ಬೆಳೆಯುತ್ತೆ. ನೈಲ್ ಮತ್ತೆ ಬೆಳೆಯುತ್ತೆ. ಆರ್ಬಿಸಿಸ್ ಬ್ಲಡ್ ಸೆಲ್ಸ್, ಅದು ಕೂಡ ಅಷ್ಟೇ, ಹಳೆವೆಲ್ಲ ಡಿಜೆನರೇಟ್ ಆಗ್ತದೆ, ಮತ್ತೆ ಹೊಸ ಬ್ಲಡ್ ಸೆಲ್ಸ್ ಬರ್ತದೆ. ದಟ್ ಈಸ್ ಡ್ಯೂ ಟು ದಿ cell division called mitotic cell division. So essential for cell growth. Next point, production of diploid number of chromosome. ಏನು ಕೊಡ್ತದೆ ನಮ್ಗೆ ಇಲ್ಲಿ? 2n ನಂಬರ್ ಅನ್ನೇ ಕೊಡ್ತದೆ, ಉಳಿಸ್ಕೊಳ್ತದೆ. ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ or DNA. Next point, it is very important or essential for cell repair. ರಿಪೇರ್ ಅಂತ ಕರಿತೇವೆ. ದಟ್ ಈಸ್ ಅಡ್ಜಸೆಂಟ್ ಸೆಲ್. ಹೇಗೆ ಹಳೆ ಸೆಲ್ಸ್ ಡಿಜೆನರೇಟ್ ಆದ್ರೆ ಮತ್ತೆ ಹೊಸ ಸೆಲ್ಸ್ ಬರುವಂತದ್ದು. ಸೊ ರಿಪೇರಿಂಗ್ ಅಂತ ಕರಿತೇವೆ. ರಿಪೇರ್ ವೆರಿ ಎಸೆನ್ಷಿಯಲ್ ಫಾರ್ ಸೆಲ್ ರಿಪೇರ್. ದೆನ್ ನೆಕ್ಸ್ಟ್ ಒನ್, ಮೇಂಟೈನ್ಡ್ 2n number of chromosome. As earlier I told you that the mitosis nothing but equatorial cell division because it retained or maintained 2n number of chromosome. Then it is essential for the cell growth. Here ನಾವು cell growth measured by nuclear and cytoplasmic ratio. ಏನು cell growth ಅಂತ ಹೇಳಿದ್ವಿ? That can be measured by cytoplasm and nuclear ratio. ನ್ಯೂಕ್ಲಿಯಸ್ ಡಿವೈಡ್ ಆಗ್ತದೆ, ಅದ್ರ ಪ್ರಪೋರ್ಷನ್. ಸೈಟೋಪ್ಲಾಸಮ್ ಡಿವೈಡ್ ಆಗ್ತದೆ, ಅದ್ರ ಪ್ರಪೋರ್ಷನ್. ಈ ಎರಡರ ರೇಷಿಯೋನ ನಾವು ಏನಂತ ಕನ್ಸಿಡರ್ ಮಾಡ್ತೇವೆ? ಸೆಲ್ ಗ್ರೋತ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ ದಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. That completes the M phase, the first type of cell division, mitosis. This is enough for today's class. Then I will take up the next cell division, meiosis. How can it occurs and where it occurs, studied in next class. Till then, goodbye.